ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ರಾಮನ ಮೇಲಿರುವ ಆರೋಪಗಳು ಮತ್ತು ಅವುಗಳ ಸತ್ಯಾಸತ್ಯತೆಗಳನ್ನು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೀಗೆ ಹೇಳುತ್ತಾರೆ, ಶ್ರೀರಾಮನು ಶಂಭುಕ ಅಸುರನ ವಧೆಯನ್ನು ಮಾಡಲಿಲ್ಲ. ಶಂಭುಕನು ಮಹಾನ್ ಅಸುರನಾಗಿದ್ದು ಇವನು ಪಾತಾಳ ಲೋಕದಿಂದ ಮನುಷ್ಯನಾಗಿ ಈ ಭೂಮಿಯ ಮೇಲೆ ಬಂದಿದ್ದ. ಪುರಾಣಗಳಲ್ಲಿ ನಾವು ತಿಳಿದಿರುವಂತೆ ಅನೇಕ ಅಸುರರು ಶಿವನನ್ನು ತಪಸ್ಸುಗೈದು ಬಹಳಷ್ಟು ವರಗಳನ್ನು ಕೇಳಿಕೊಳ್ಳುತ್ತಾರೆ. ರಾಮಾಯಣದಲ್ಲಿ ಬಹಳಷ್ಟು ಎಡಿಷನ್ ಮತ್ತು ಆಲ್ಟ್ರೇಷನ್ಗಳು ಆಗುತ್ತಲೇ ಬಂದಿವೆ. ರಾಮನು ಶಂಭುಕನನ್ನು ಸಂಹರಿಸಿಲ್ಲ. ತ್ರೇತಾಯುಗದ ಅಂತ್ಯದಲ್ಲಿ ರಾಮನ ಅವತಾರವಾಯಿತು. ಅಂದರೆ ಇಂದಿಗೆ 8,79,000 ವರ್ಷಗಳು ಕಳೆದು ಹೋಗಿವೆ. ಸಂಪೂರ್ಣ ದ್ವಾಪರ ಯುಗವು ಕಳೆದು ಹೋಯಿತು ಮತ್ತು ಕಲಿಯುಗದ 5,000 ವರ್ಷಗಳು ಸಹ ಕಳೆದು ಹೋಗಿವೆ. ಇಲ್ಲಿಯ ತನಕ ರಾಮಾಯಣದಲ್ಲಿ ಬಹಳಷ್ಟು ವಿಷಯಗಳನ್ನು ಸೇರಿಸಿ ಬರೆಯಲಾಗಿದೆ. ರಾಮ ವಿರೋಧಿ ಆತ್ಮಗಳೆಲ್ಲರೂ ಬಹಳಷ್ಟು ರಾಮನ ವಿರುದ್ಧದ ಕಥೆಗಳನ್ನು ಬರೆದಿದ್ದಾರೆ. ರಾಮಾಯಣದಲ್ಲಿಯೂ ಸಹ ಸೇರಿಸಿದ್ದಾರೆ. ಅಂದರೆ ರಾಮಾಯಣದಲ್ಲಿ ಹೇಳಲಾಗಿರುವ ಎಲ್ಲ ಕಥೆಗಳು ಸಹ ಸಂಪೂರ್ಣವಾಗಿ ಸತ್ಯ ಎಂದು ಹೇಳಲಾಗುವುದಿಲ್ಲ. ಸೀತಾಮಾತೆಯ ಬಗ್ಗೆ ಹೇಳಿರುವಂತಹ ಕೆಲವು ಕಥೆಗಳು ಸಹ ಸತ್ಯಕ್ಕೆ ದೂರವಾಗಿವೆ. ಅಂದರೆ ರಾಮನು ಸೀತೆಯನ್ನು ಕಾಡಿಗೆ ಅಟ್ಟಿದ, ಇವೆಲ್ಲವೂ ಸತ್ಯಕ್ಕೆ ದೂರವಾಗಿವೆ. ತ್ರೇತಾಯುಗದ ಅಂತ್ಯದಲ್ಲಿ ರಾಮನ ಅವತಾರವಾಯಿತು. ರಾಮ ಪುರುಷೋತ್ತಮನಾಗಿದ್ದು ಆ ಪುರುಷೋತ್ತಮ ರಾಮನಿಂದ ಇಂತಹ ಘಟನೆಗಳು ನಡೆಯಲು ಸಾಧ್ಯವೇ ಇಲ್ಲ. ರಾಮನ ಆತ್ಮನಲ್ಲಿ 14 ಕಲಾದ ಪವರ್ ಇತ್ತು. ಹೀಗಾಗಿ ರಾಮ ಯಾವುದೇ ತಪ್ಪು ಕೆಲಸಗಳು ಅಥವಾ ಕಳಂಕಭರಿತ ಕೆಲಸಗಳನ್ನು ಮಾಡಲು ಸಾಧ್ಯವೇ ಇಲ್ಲ, ಮಾಡಿಯೂ ಇಲ್ಲ. ತ್ರೇತಾಯುಗದ ಅಂತ್ಯದಲ್ಲಿ ರಾಮನು 12,000 ವರ್ಷಗಳವರೆಗೆ ರಾಜ್ಯಭಾರವನ್ನು ಮಾಡುತ್ತಾನೆ. ಅಂದಿನ ವಾತಾವರಣ ಅಂದರೆ ಅಂದಿನ ವಾಯುಮಂಡಲ ಈಗಿನ ಕಲಿಯುಗದಂತೆ ದೂಷಿತವಾಗಿರಲಿಲ್ಲ. ವಾಯುಮಂಡಲವು ಬಹಳ ಪರಿಶುದ್ಧವಾಗಿತ್ತು. ನಂತರದಲ್ಲಿ ಬಂದ ದ್ವಾಪರ ಯುಗವು 8,64,000 ವರ್ಷಗಳದ್ದಾಗಿತ್ತು. ಇದರ ನಂತರ ಕಲಿಯುಗ 4,32,000 ವರ್ಷಗಳ ಯುಗವಾಗಿದೆ. ಕಲಿಯುಗದ ಆಯುಷ್ಯ 4,32,000 ಆದರೆ ದ್ವಾಪರ ಯುಗ ಇದಕ್ಕೆ 2 ಪಟ್ಟಾಗಿರುತ್ತದೆ. ದ್ವಾಪರ ಯುಗದ 3 ಪಟ್ಟು ತ್ರೇತಾಯುಗವಾಗಿರುತ್ತದೆ ಹಾಗೂ ತ್ರೇತಾಯುಗದ 4 ಪಟ್ಟು ಸತ್ಯಯುಗ ನಡೆದಿದೆ. ಅಂದರೆ ಒಟ್ಟಾರೆ 4 ಯುಗಗಳ ಟೋಟಲ್ 43,20,000 ವರ್ಷಗಳಾಗುತ್ತವೆ. ರಾಮ ಪುರುಷೋತ್ತಮ ರಾಮನಾಗಿದ್ದ. ಪುರುಷೋತ್ತಮ, ಪುರುಷರಲ್ಲಿ ಉತ್ತಮ ಅಂದಾಗ ರಾಮನಿಂದ ಯಾವುದೇ ರೀತಿಯ ವಿಕರ್ಮಗಳು ನಡೆಯಲು ಸಾಧ್ಯವಿಲ್ಲ. ರಾಮನಿಂದ ಒಂದೇ ಒಂದು ವಿಕರ್ಮ ಆಗಿದ್ದರೆ ಪುರುಷೋತ್ತಮ ರಾಮ ಎಂಬಂತಹ ಹೆಸರು ರಾಮನಿಗೆ ಬರುತ್ತಿರಲಿಲ್ಲ. ರಾಮಾಯಣವನ್ನು ಬರೆದಿರುವಂತಹ ವಾಲ್ಮೀಕಿ ಜನ್ಮದಿಂದ ಏನಾಗಿದ್ದರು ಎಂಬುದು ಎಲ್ಲರಿಗೂ ತಿಳಿದಂತಹ ವಿಷಯವೇ. ವಾಲ್ಮೀಕಿ ಋಷಿಯು ರಾಮಾಯಣವನ್ನು ಬರೆದರು. ತ್ರೇತಾಯುಗದ ರಾಮ ಅಂದು ಈ ಸಂಪೂರ್ಣ ವಿಶ್ವದ ಸಂಪೂರ್ಣ ಈ ಭೂಮಿಯ ಒಡೆಯನಾಗಿದ್ದ. ಎಲ್ಲೆಡೆ ಅಂದು ರಾಮ ರಾಜ್ಯವಿತ್ತು. 12,000 ವರ್ಷಗಳವರೆಗೆ ರಾಮನು ರಾಜ್ಯವಾಳಿದ. ಅಂದು ವಾಯುಮಂಡಲವು ಬಹಳ ಪರಿಶುದ್ಧವಾಗಿತ್ತು. ಅಂದರೆ ಅಂದಿನ ವಾಯುಮಂಡಲ ಸಂಪೂರ್ಣ ಸತೋಪ್ರಧಾನವಾಗಿದ್ದು ಅಸುರರೂ ಸಹ ಸತೋಪ್ರಧಾನ ಗುಣದಲ್ಲಿ ಬರುತ್ತಿದ್ದರು. ಅಂದರೆ ವಾಯುಮಂಡಲವನ್ನು ಅಶುದ್ಧಗೊಳಿಸುವಂತಹ, ನೆಗೆಟಿವ್ ಆಗಿ ಪರಿವರ್ತಿಸುವಂತಹ ಶಕ್ತಿ ಅಸುರರಲ್ಲಿಯೂ ಸಹ ಇರುತ್ತಿರಲಿಲ್ಲ. ಹೀಗಾಗಿ ಅಸುರರು ಪಾತಾಳ ಲೋಕಕ್ಕೆ ಹೋಗಿಬಿಡುತ್ತಿದ್ದರು. ರಾಮನು ಯಾವುದೇ ವಿಕರ್ಮಗಳನ್ನು ಮಾಡಿಲ್ಲ. ತ್ರೇತಾಯುಗದ ನಂತರ ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಬಹಳಷ್ಟು ಅಧರ್ಮಿ ಆತ್ಮರು ಬಂದರು. ಇವರೆಲ್ಲ ರಾಮನ ಬಗ್ಗೆ ಬಹಳಷ್ಟು ಸುಳ್ಳು ಆರೋಪಗಳನ್ನು ಬರೆಯತೊಡಗಿದರು, ಹೇಳತೊಡಗಿದರು. ರಾಮ ಕುಡಿಯುತ್ತಿದ್ದ, ಮಾಂಸಾಹಾರ ಸೇವನೆ ಮಾಡುತ್ತಿದ್ದ
ಎಂದೆಲ್ಲ ಜನ ಹೇಳುತ್ತಿದ್ದಾರೆ. ಆದರೆ ತ್ರೇತಾಯುಗದ ಅಂದಿನ ಯಾವುದೇ ರಾಜರು ಈ ರೀತಿಯ ಕೆಲಸಗಳನ್ನು ಮಾಡುತ್ತಿರಲಿಲ್ಲ. ಮಾಂಸ ಸೇವನೆ, ಮದ್ಯಪಾನ ಇವೆಲ್ಲವೂ ದ್ವಾಪರದ ಅಂತ್ಯದಲ್ಲಿ ಇವೆಲ್ಲವೂ ಕಾಣಸಿಗುತ್ತವೆ. ಅಂದರೆ ಯಾವ ಒಳ್ಳೆಯ ರಾಜರು ಈ ರೀತಿ ಕೆಲಸವನ್ನು ಮಾಡಿಲ್ಲ. ಅಸುರ ರಾಜರು ಇದನ್ನೆಲ್ಲ ಮಾಡುತ್ತಿದ್ದರು. ಸತ್ಯಯುಗದಲ್ಲಿಯೂ ಸಹ ಪಾತಾಳದಿಂದ ರಾಕ್ಷಸರು ಬಂದು ಅಂದಿನ ವಾಯುಮಂಡಲವನ್ನು ಕಲುಷಿತಗೊಳಿಸುತ್ತಿದ್ದರು. ಹೀಗಾಗಿ ವಿಷ್ಣು ಅನೇಕ ಅವತಾರಗಳಲ್ಲಿ ಬಂದು ಇವರನ್ನು ಸಂಹಾರ ಮಾಡುತ್ತಿದ್ದ. ಅಂದರೆ ಸತ್ಯಯುಗದ ಅಂತ್ಯದಿಂದ ಅಸುರರು ಪಾತಾಳದಿಂದ ಈ ಭೂಮಿಯ ಮೇಲೆ ಬರತೊಡಗಿದ್ದರು. ಸಂಪೂರ್ಣ ಸತ್ಯಯುಗವು 17,28,000 ವರ್ಷಗಳ ಆಯುಷ್ಯದಿಂದ ಕೂಡಿತ್ತು. ಇದರ ಕೊನೆಯಲ್ಲಿ ಅಂದರೆ 2-3 ಲಕ್ಷ ಇರುವಾಗ ಪಾತಾಳದಿಂದ ಅಸುರರು ಭೂಮಿಯ ಮೇಲೆ ಬರುತ್ತಿದ್ದರು. ಇವರನ್ನು ಸಂಹರಿಸಲು ವಿಷ್ಣುವು ಅನೇಕ ಅವತಾರಗಳನ್ನು ತಳೆದು ಬರುತ್ತಿದ್ದ. ಇಂದು ಕಲಿಯುಗದಲ್ಲಿ ನಾವು ನೋಡುತ್ತಿರುವಂತಹ ವಾಯುಮಂಡಲ ಸಂಪೂರ್ಣ ತಮೋ ಪ್ರಧಾನತೆಗೆ ಬಂದಿಳಿದಿದೆ. ಅಂದರೆ ಆತ್ಮರೆಲ್ಲರೂ -100 ಕಲಾಗೆ ಬಂದಿಳಿದಿದ್ದಾರೆ. ಅಂದರೆ ಸಂಪೂರ್ಣ ಕಬ್ಬಿಣದಂತೆ ತಮೋ ಪ್ರಧಾನತೆಗೆ ಇಳಿದಿದ್ದಾರೆ. 800 ಕೋಟಿ ಆತ್ಮರ ನೆಗೆಟಿವ್ ವಾಯುಮಂಡಲ ಮತ್ತು ಸೂಕ್ಷ್ಮ ಜಗತ್ತಿನಲ್ಲಿರುವ ಭೂತ ಪ್ರೇತಗಳ ನೆಗೆಟಿವ್ ವಾಯುಮಂಡಲ, ಅಸಂಖ್ಯ ಆತ್ಮರು ಎಲ್ಲೆಡೆ ತುಂಬಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಅನೇಕ ಧರ್ಮ, ಪಂಥ, ಮಠ ಇತ್ಯಾದಿ ಆತ್ಮರು ಈ ಭೂಮಿಯ ಮೇಲೆ ವಾಸಿಸುತ್ತಿದ್ದಾರೆ ಮತ್ತು ಧರ್ಮದ ಹೆಸರಿನಲ್ಲಿ ಅಧರ್ಮವನ್ನು ಮಾಡುತ್ತಿದ್ದಾರೆ. ಹೀಗಾಗಿ ಈ ಕಲಿಯುಗವು ಕಬ್ಬಿಣದ ಯುಗ, ಶಿಲಾಯುಗವಾಗಿ ಬಿಟ್ಟಿದೆ. ಹೀಗಾಗಿ ಈ ಯುಗದಲ್ಲಿ ರಾಮನ ಬಗ್ಗೆ ಬಹಳಷ್ಟು ಆತ್ಮರು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಮತ್ತು ಬಹಳಷ್ಟು ಸುಳ್ಳು ಕಥೆಗಳನ್ನು ಸಹ ಬರೆದಿದ್ದಾರೆ. ಪ್ರತಿಯೊಂದು ಶಾಸ್ತ್ರಗಳಲ್ಲಿ ಮತ್ತು ಗೀತೆಯಲ್ಲಿಯೂ ಸಹ ಬಹಳಷ್ಟು ತಿದ್ದುಪಡಿಗಳಾಗಿವೆ. ಮೊಟ್ಟಮೊದಲು ಋಷಿಮುನಿಗಳು ಕಥೆಗಳನ್ನು ಹೇಳುತ್ತಿದ್ದರು. ಅಂದರೆ ಅವರು ಬರೆದಿಡುತ್ತಿರಲಿಲ್ಲ. ಒಬ್ಬರಿಂದ ಒಬ್ಬರಿಗೆ ಕಥೆಗಳನ್ನು ಹೇಳುವಾಗ ಅಲ್ಲಿಯೂ ಸಹ ಬಹಳಷ್ಟು ತಿದ್ದುಪಡಿಗಳು ಆದವು. ಶಿವಪಂಥೀಯರು ವಿಷ್ಣುಪಂಥಿಗಳ ವಿರೋಧಿಗಳಾಗಿದ್ದರು. ಇದಲ್ಲದೆ ಪಾತಾಳದಿಂದ ಬಂದಂತಹ ಅಸುರ ಆತ್ಮರು ಈ ಭೂಮಿಯ ಮೇಲೆ ಮನುಷ್ಯ ಜನ್ಮಕ್ಕೆ ಬಂದಾಗ ರಾಮ ಮತ್ತು ಕೃಷ್ಣನ ವಿರೋಧಿಗಳಾದರು. ಅಂದರೆ ಅಸುರರಾಗಿದ್ದ ಆತ್ಮರು ಮನುಷ್ಯ ಜನ್ಮದಲ್ಲಿ ಬಂದಾಗಲೂ ಸಹ ರಾಮ ಮತ್ತು ಕೃಷ್ಣನನ್ನು ವಿರೋಧಿಸತೊಡಗಿದರು. ಹೀಗಾಗಿ ಇಂದು ಆತ್ಮರು ಸನಾತನ ಧರ್ಮದವರು ಆಗಿದ್ದರೂ ಸಹ ರಾಮ ಮತ್ತು ಕೃಷ್ಣನನ್ನು ವಿರೋಧಿಸುತ್ತಿದ್ದಾರೆ. ಇದೆಲ್ಲವೂ ದ್ವಾಪರ ಮತ್ತು ಕಲಿಯುಗದಲ್ಲಿ ನಡೆದುಕೊಂಡು ಬರುತ್ತಿದೆ. ಸನಾತನ ಧರ್ಮದಲ್ಲಿ ಅಸುರರು ಜನ್ಮ ತಳೆಯುತ್ತಿದ್ದಾರೆ. ಹೀಗಾಗಿ ದ್ವಾಪರ ಯುಗದಿಂದಲೂ ಶಾಸ್ತ್ರಗಳೆಲ್ಲವೂ ಮೇಲೆ ಕೆಳಗೆ ಮಾಡಿ ಅದರಲ್ಲಿ ತಿದ್ದುಪಡಿಗಳನ್ನು ಮಾಡಿ ಅಸತ್ಯವಾದ ಕಥೆಗಳನ್ನೆಲ್ಲ ತುಂಬಿದ್ದಾರೆ. ಆದರೆ ರಾಮನಿಂದ ಯಾವುದೇ ಒಂದು ಸಣ್ಣ ವಿಕರ್ಮವೂ ಆಗಿಲ್ಲ ಎನ್ನುವುದು ಪರಮ ಸತ್ಯವಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की